ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಸಭೆ ಕರೆದಿರ್ತಕ್ಕಂತ ಉದ್ದೇಶ ತಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ರಾಜ್ಯದಲ್ಲಿ SIR ಈಗಾಗಲೇ ಶುರುವಾಗಿದೆ. ಮತದಾರರ ಪರಿಷ್ಕರಣೆ ಏನು ಪ್ರಾರಂಭ ಆಗಿದೆ. ಇವತ್ತು ಈ ಭಾಗದಲ್ಲಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ನಾವು ಹಲವಾರು ಸಭೆಗಳನ್ನ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರಿಗೆ ಈ ಒಂದು SIR ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂತ ಈ ಒಂದು ಸಭೆಯಲ್ಲಿ ಬಹಳ ಸಮಗ್ರವಾಗಿ ಸುದೀರ್ಘವಾಗಿ ಅವ್ರಿಗೆ ಯಾವ ರೀತಿ SIR ಯಾವ ರೀತಿ ನಡೀತದೆ, ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ SIR ಯಾವ ರೀತಿ ನಡೆದಿದೆ, SIR ನಡೆದ್ರೆ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ, ಇದ್ರ ಬಗ್ಗೆ ಕೆಲವರು ವಿರೋಧ ಪಕ್ಷಗಳು ಈಗಾಗಲೇ ಯಾವ ರೀತಿ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಜನರಿಗೆ ಮೂಡಿಸ್ತಾ ಇದ್ದಾರೆ. ಅದಕ್ಕೆ ಈಗ ಉದಾಹರಣೆಗೆ ಈಗ ರಾಜ್ಯ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾರೆ. ಅವರು ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೆಲವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಚಾಟಿ ಬೀಸಿ ಏನು ಇವತ್ತು ಚುನಾವಣೆ ಆಯೋಗ ಈ ಒಂದು ಮತದಾರರ ಪರಿಷ್ಕರಣೆಯನ್ನ ಯಾವ ರೀತಿ ಕೈಗೊಂಡಿದ್ದಾರೆ ಅದು ಸರಿಯಾಗಿದೆ, ಅದನ್ನ ನೀವು ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮುದ್ರೆನೂ ಸಹ ಒತ್ತಿರೋದ್ರಿಂದ ಹಾಗಾಗಿ ಈ ನಮ್ಮ ವಿಶೇಷವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಬೆಂಗಳೂರು ನಗರದಲ್ಲಿ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗಾಗಲೇ ಈಗ 5 ಭಾಗಗಳಾಗಿ ವಿಂಗಡಣೆ ಮಾಡಿ 5 ಭಾಗದಲ್ಲಿ 369 ವಾರ್ಡ್ ಏನಿದೆ ಈಗಾಗಲೇ SIR ಏನು ಈ ಮಂತ್ ಎಂಡಲ್ಲಿ ಏನು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನಮ್ಮ BLA 1 BLA 2 ಯಾವ ರೀತಿ ಕೆಲಸವನ್ನ ಮಾಡಬೇಕು, ನಮ್ಮ ಪಕ್ಷದ ಮುಖಂಡರುಗಳು, ಮಾಜಿ ನಗರ ಪಾಲಿಕೆ ಸದಸ್ಯರು ಇವರೆಲ್ಲರೂ ಸಹ ಯಾವ ರೀತಿ ಇದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ಎಲ್ಲವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇದು ಒಂದು ಭಾಗ. ನೀವು ನೋಡಿದಿರಿ ಇವತ್ತು ಹೆಸರುಘಟ್ಟ ಈ ಭಾಗದಲ್ಲಿ ನಾವೇನ್ ಸಭೆಯನ್ನು ಮಾಡಿದಿರಿ, ದಾಸನ್ಪುರ ಹೋಬಳಿ ಇರ್ಬೋದು, ಹೆಸರುಘಟ್ಟ ಹೋಬಳಿ ಇರ್ಬೋದು, ಈ ಭಾಗದಲ್ಲಿ JDS ಬಹಳ ಪ್ರಬಲವಾಗಿದೆ. ಈ ಹಿಂದೆನೂ ಸಹ ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾರೇ ಅಭ್ಯರ್ಥಿ ಆಗಿದ್ರು ಸಹ ನಾನು ಕನಿಷ್ಠ 50 ರಿಂದ 70 ಸಾವಿರ ಓಟನ್ನ ಈ ಭಾಗದಲ್ಲಿ ನಾವು ಈ ಕ್ಷೇತ್ರದಲ್ಲಿ ತಗೊಂಡಿದ್ದೀವಿ. ಅದರಲ್ಲಿ ಈ ಹೋಬಳಿಯಲ್ಲಿ ಹೆಚ್ಚು ಮತದಾರರು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಈ ಭಾಗದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳು, ಕುಮಾರಣ್ಣವರ ಅಭಿಮಾನಿಗಳು, ಮತ್ತೆ ನಮ್ಮ HD ರೇವಣ್ಣ ಸಾಹೇಬರ ಆದಿಯಾಗಿ ನಮ್ಮ ನಿಖಿಲ್ ಕುಮಾರಣ್ಣವರ ಆದಿಯಾಗಿ ಈ ಭಾಗದಲ್ಲಿ JDS ಪಕ್ಷಕ್ಕೆ ಹೆಚ್ಚಿನ ಒಲವನ್ನ ತೋರಿಸ್ತಕ್ಕಂತ ಬಹಳ ನಿಷ್ಠೆ ಪ್ರಾಮಾಣಿಕತೆ ಇಟ್ಕೊಂಡಿರ್ತಕ್ಕಂತ ಪಕ್ಷದ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಏನು ಶಕ್ತಿ ಇದೆ, ಇದೇ ರೀತಿ ಮುಂದೆ ಬರ್ತಕ್ಕಂತ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಸಹ ನಾನು ಬೆಂಗಳೂರು ನಗರದಲ್ಲಿ ನಾವು ಏನು 5 ಭಾಗಕ್ಕೆ 5 ಅಧ್ಯಕ್ಷರಿದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲಾನು ಸಹ ನಾನು ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಿ. ನಮ್ಗೆ ಈ ಬಾರಿ ನಮ್ಗೆ ವಿಶ್ವಾಸ ಇದೆ. ಜನ ಏನು ಈ ಒಂದು ನಮ್ಮ ಪ್ರಾದೇಶಿಕ ಪಕ್ಷ JDS ಪಕ್ಷ ನಾವು NDA ಅಂಗಪಕ್ಷವಾಗಿ ನಾವೇನಿದ್ದೀರಿ, ನಮ್ಗೆ ಈ ಬಾರಿ ಬೆಂಗಳೂರು ನಗರದಲ್ಲಿ ನಮ್ಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ ನೋಡಿ, ಅವರ ಪಕ್ಷ ಈಗಾಗ್ಲೇ ರಾಜ್ಯದಲ್ಲಿ 3 ವರ್ಷದಿಂದ ಅವರು ಅಧಿಕಾರದಲ್ಲಿದ್ದಾರೆ. 3 ವರ್ಷದಿಂದನೂ ಅವರು ಮುಖ್ಯಮಂತ್ರಿ ಆಗ್ಬೇಕು ಇವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯ ಇವತ್ತು ಅಭಿವೃದ್ಧಿ ಆಗ್ಲಿಲ್ಲ. ಕುರ್ಚಿ ಕಿತ್ತಾಟದಲ್ಲೇ ಸಮಯವನ್ನ ಕಳೆದಿದ್ದಾರೆ. ಇನ್ನು ಕೇವಲ 2 ವರ್ಷ. ಈಗ ಅವ್ರ ಪಕ್ಷಕ್ಕೆ ಜನ ಹೋದ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಜನ ಆಶೀರ್ವಾದ ಮಾಡಿ ಅವರು ಸುಮಾರು 135 ರಿಂದ 136 ಶಾಸಕರು ಇದ್ರು. ಇವತ್ತು ಅವ್ರ ಪಕ್ಷದ ಶಾಸಕರು, ಅವ್ರ ಪಕ್ಷದ ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡಿ ಇವತ್ತು ಅವರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾಳೆ ಏನು ಅವ್ರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಮ್ಗೇನು, ನಮ್ಮ ಪಕ್ಷಕ್ಕೇನು, ನಮ್ಮ ನಾಯಕರಿಗೇನು ಅಸೂಯೆ ಇಲ್ಲ. ಅವ್ರ ಪಕ್ಷದ ತೀರ್ಮಾನ ಹೋದ್ ಬಾರಿ ಜನ ಏನು ಆಶೀರ್ವಾದ ಮಾಡಿದ್ದಾರೆ, ಅವ್ರು ಯಾರನ್ನಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಹಾಗಾಗಿ ನಾಳೆ ಏನು ಅವ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ನಮ್ ಕಡೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನಿನ್ 2 ವರ್ಷ ಇದೆ, ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ ನಾವು ಹೇಳ್ತೀರಿ. ನಾವು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ದೇನು ಅಸೂಯೆ ಇಲ್ಲ. ಆದ್ರೆ ರಾಜ್ಯದ ಅಭಿವೃದ್ಧಿಗೆ ಒತ್ತು ಕೊಡ್ಲಿಲ್ಲ ಅಂತಂದ್ರೆ ಅವರು ಬರೀ ಏನು ಹಿಂದೆ ಎಲ್ಲ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ತಾವೇ ಮಾಧ್ಯಮದವ್ರು ನೋಡಿಸ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲಿ ಒಂದು ರಸ್ತೆ ಗುಂಡಿನೂ ಸಹ ಮುಚ್ಚಲಿಕ್ಕೆ ಆಗ್ಲಿಲ್ಲ ಅಂತೇಳಿ
ರಾಜ್ಯದ ಅಭಿವೃದ್ಧಿ ಬಹಳ ಹಿಂದುಳಿದಿದೆ. ಈ 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಇವತ್ತು ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಅವ್ರ ಪಕ್ಷದ ಶಾಸಕರ ಆದಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ಮುಂದುವರಿಸಬಾರ್ದು ಅಂತೇಳಿ ಏನು ಅವರ ಒಂದು ಹೇಳಿಕೆಗಳಿದ್ವು, ಅವರ ಶಾಸಕರ ಹೇಳಿಕೆಗಳಿದ್ವು. ನಾವು ಅದ್ರ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನೀವು ಏನು ಜನಕ್ಕೆ ಆಶ್ವಾಸನೆ ಕೊಟ್ಟು ಬಂದಿದ್ದೀರಿ, ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷ ಆದ್ರೂ ಪ್ರಾಮಾಣಿಕ ನಿಷ್ಠೆಯಿಂದ ಈ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಡಬೇಕು ಅಂತ ಹೇಳಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತೀರಿ. ಅವ್ರು ಆ ರೀತಿ ಅವ್ರೇನಾದ್ರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಅಭಿವೃದ್ಧಿಗೆ ಒತ್ತು ಕೊಡ್ಲಿಲ್ಲ ಅಂದ್ರೆ ನಮ್ಮ ಪಕ್ಷದಿಂದ ನಿರಂತರವಾಗಿ ಆಳುವ ಪಕ್ಷದ ವಿರುದ್ಧ ಅಭಿವೃದ್ಧಿ ಪರವಾಗಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಯತಕ್ಕಂತ ಕೆಲಸವನ್ನ ನಮ್ಮ ಪಕ್ಷ, ನಮ್ಮ ನಾಯಕರು ನಾವು ಮಾಡ್ತೀವಿ. ಅದು ಅವರ ದುರುದ್ದೇಶದಿಂದ ಕೊಟ್ಟಿರ್ತಕ್ಕಂಥದ್ದು. ತಾವೇ ಮಾಧ್ಯಮದವರು, ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ. ಅವರ ಒಂದು ಮಾತು ಏನ್ ಹೇಳಿದ್ದಾರೆ ಮಂಡ್ಯದ ನಾಯಕರು, ಹಾಗಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಆ ಭಾಗದ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಚೀತು ಅಂತ ಉಗಿತಾ ಇದ್ದಾರೆ. ಹಾಗಾಗಿ ಅಂತ ಒಂದು ಕೀಳು ಮನಸ್ಥಿತಿ ಯಾರಿಗೂ ಸಹ ಬರಬಾರ್ದು. ಅಂತ ಒಂದು ಕೀಳು ಮನಸ್ಥಿತಿ ಇಟ್ಕೊಂಡು ಮಾತನಾಡಬಾರ್ದು. ಅದು ಮಾತನಾಡಿದ್ರೆ ಅದು ಅವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿ ಅವರೇ ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವ್ರ ಬಗ್ಗೆ ನಾವು ಮಹಿಳಾ ಕಾರ್ಯಕರ್ತರು ಏನು ಆಗಮಿಸಿದ್ದೀರಾ ತಮಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಾಲಿ ಉತ್ತರ GBN ಅಧ್ಯಕ್ಷರಾದಂಥ ಕೃಷ್ಣನವರೇ, ಹಾಗೆ 5 GBN ಮೇಲುಸ್ತುವಾರಿ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ರಮೇಶ್ ಗೌಡ್ರೆ, ಹಾಗೆ ಈಗ ತಾನೇ ನಮ್ಮೆಲ್ಲರಿಗೂ ವಿಸ್ತೃತವಾಗಿ SIR ಏನು ಅದನ್ನು ಯಾಕೆ ನಾವು ಮುಂದೆ ನಾವು ಕಾರ್ಯಕ್ರಮ ಮಾಡಬೇಕು, ಯಾಕೆ ನಾವು ಸಹಕಾರ ಮಾಡಬೇಕು, ಅದರಿಂದ ಏನು ಉಪಯೋಗಗಳನ್ನ ತಿಳಿಸಿದಂಥ ದೇವರಾಜನವರೇ, ಸಮಯ ಜಾಸ್ತಿ ಇಲ್ಲದಿರೋದ್ರಿಂದ ವೇದಿಕೆ ಮೇಲಿರುವಂಥ ಎಲ್ಲ ಅಧ್ಯಕ್ಷರುಗಳೇ ಮತ್ತೆ ಇಲ್ಲಿ ಮುಂಚೂಣಿಯಲ್ಲಿರುವಂಥ ಹಿರಿಯ ನಮ್ಮ ಕಾರ್ಯಕ್ರಮ ಬಂಧುಗಳು, ನಾನು ಹೇಳೋದಿಸ್ತೇನೆ, ಈಗ ವಿಸ್ತೃತವಾಗಿ ದೇವರಾಜರು ನಮಗೆಲ್ಲ ತಿಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಏನು ಮಾಡಬೇಕು ಅಂತಂದ್ರೆ, ನಾವು ಈಗಾಗಲೇ ವಿಸ್ತೃತವಾಗಿ ಎಲ್ಲ ಅಧ್ಯಕ್ಷರುಗಳನ್ನು ನಾವು ತಿಳಿಸಿದ್ದೀವಿ. ಒಂದೊಂದು ಬೂತ್ಗೂ ಈ ಭಾಗದಲ್ಲಿ ಇದು ಬಹಳ ಮಹತ್ವವಾದ ಒಂದು ಸಭೆ. ಹಾಗಾಗಿ ಸಭೆಯಲ್ಲಿ ಏನು ಬೆಳಿಗ್ಗೆ 10-11 ಗಂಟೆಯಿಂದ ಸುಮಾರು 1 ಗಂಟೆ ಆಗಿದೆ. ತಾವೆಲ್ಲ ಏನು ಈ ಒಂದು ಸಭೆಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ತಮಗೆ ಒಂದನೇದಾಗಿ ಪಕ್ಷದಿಂದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಪಕ್ಷದ ಅಧ್ಯಕ್ಷರು, ಮಾಜಿ ಶಾಸಕರು, ಮುಂಗಾರು ಮಳೆಗಾಲದಲ್ಲಿ ಕೃಷ್ಣಪ್ಪನವರು, ಅದೇ ರೀತಿ ಇನ್ನೊಬ್ಬರು ನಮ್ಮ ರಾಷ್ಟ್ರೀಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಮುಷಾಮಣ್ಣವರೇ, ಇದುವರೆಗೂ ಸಹ ಈ ಒಂದು SIR ಬಗ್ಗೆ ಸಮಗ್ರವಾಗಿ ತಾವೆಲ್ಲ ಮಾಹಿತಿಯನ್ನು ಕೊಟ್ಟಂತ ನಿಮ್ಮನ್ನೆಲ್ಲ ಜಾಗೃತರನ್ನಾದಂತ ನಮ್ಮ ಪಕ್ಷದ ರಾಜ್ಯ ವಕ್ತಾರರು, ಹಿರಿಯರಾಗಿರ್ತಕ್ಕಂಥ ದೇವರಾಜನವರೇ, ಇನ್ನೊಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ, ಮಹಿಳಾ ವಿಭಾಗದ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾರವರೇ, ಈ ಭಾಗದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕವಿತಾ ರೆಡ್ಡಿಯವರೇ, ನಮ್ಮ ಪಶ್ಚಿಮ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಳವರೇ, ಈ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಲತಾರವರೇ, ನಮ್ಮ ರಾಷ್ಟ್ರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಛಾಯಾ ಅವರೇ, ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಡೀತಾ ಇದೆ. ಅದಕ್ಕೆ ತಾವು ಪೂರ್ಣ ಪ್ರಮಾಣದಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಳ್ಬೇಕಾಗ್ತದೆ.
ಮುಂದೆ ಬರತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ, ಇನ್ನು ಮುಂದಕ್ಕೆ 2028 ಬರತಕ್ಕಂಥ ನಮ್ಮ ಏನು ಬೆಂಗಳೂರು ನಮ್ಮ ವಿಧಾನಸಭೆ ಚುನಾವಣೆ, ಯಾವುದೇ ಚುನಾವಣೆಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಯಾವುದೇ ಚುನಾವಣೆಗಳು ಸಹ ಇದು ಬಹಳ ಒಂದು ಮಹತ್ವವಾದಂತಹ ಒಂದು SIR ಈ ಒಂದು ಪರಿಷ್ಕರಣೆ ಏನ್ ನಡೀತಾ ಇದೆ ಇದರಲ್ಲಿ ತಾವು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ಬೇರೆಯವರು ಸಹ ಜಾಗೃತರಾಗಿ ಮಾಡಿ ಅದಕ್ಕೆ ನೀವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಸಹ ಆರಿಸಿ ಬರೋದಕ್ಕೆ ಇದೊಂದು ಬಹಳ ಬಹಳ ಮಹತ್ವದ ಹೆಜ್ಜೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ಹಾಗಾಗಿ ಸಮಯ ಈಗಾಗಲೇ ಬಹಳ ಆಗಿದೆ, ನಾನೇನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಈ ಭಾಗದಲ್ಲಿ ಕೃಷ್ಣಪ್ಪಣ್ಣವರು ವಿಶೇಷವಾಗಿ ಅಧ್ಯಕ್ಷರಾದ ಮೇಲೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು ನಾರ್ತ್ ಭಾಗಕ್ಕೆ ಏನು ಗ್ರೇಟರ್ ಬೆಂಗಳೂರು 5 ಭಾಗ ಆಗಿದೆ. ಈ ಭಾಗದಲ್ಲಿ ಕೃಷ್ಣಪ್ಪಣ್ಣವರು ಅಧ್ಯಕ್ಷರಾದ ಮೇಲೆ ಬಹಳ ಜನ ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ಪಕ್ಷಕ್ಕೆ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ, ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರ್ತಾ ಇದೆ. ಈ ಕೀರ್ತಿ ಇದ್ಯಾರಿಗಾದ್ರೂ ಸೇರ್ಬೇಕಂದ್ರೆ ಅದು ನಿಮ್ಮೆಲ್ಲರ ನಾಯಕರಾದಂತ ಈ ಭಾಗದ ನಮ್ಮ ಅಧ್ಯಕ್ಷರಾದ ಕೃಷ್ಣಪ್ಪನವರಿಗೆ ಸೇರ್ಬೇಕು. ಎಲ್ಲ DC ಗೌಡರೆಲ್ಲ ಗೊತ್ತಿರ್ಬೋದು. DC ಗೌಡರೆಲ್ಲ ಪಾಪ ಈ ಒಂದು ಸಭೆಗೆ ಬಹಳ ಹೆಚ್ಚಿನ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಮೊನ್ನೆ ಯಾವುದೋ ಒಂದು ಮಗುಗೆ ಸುಮಾರು 7 ಲಕ್ಷ ರೂಪಾಯಿ ಹಣವನ್ನು ಸಹ DC ಗೌಡರು ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಯಾವಾಗಲೂ ಸಹ ಈ ಒಂದು ನಾವೇನು ಸಾರ್ವಜನಿಕ ಜೀವನಕ್ಕೆ ನಾವೇನು ನಮ್ಮ ಈ ಒಂದು ಜೀವನವನ್ನು ಮುಡಿಪಿಟ್ಟಿದ್ದೀವಿ, ಯಾರು ನಮ್ಮ ಪಕ್ಷದಲ್ಲಿ ಈ ರೀತಿ ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ಸೇವಾ ಮನೋಭಾವ ಇಟ್ಕೊಂಡು ಪಕ್ಷಕ್ಕೆ ಏನು ಸೇವೆ ಮಾಡ್ತಾರೆ ಅವ್ರ ಬಗ್ಗೆ ಒಂದು 4 ಒಳ್ಳೆ ಮಾತನ್ನು ಸಹ ಹೇಳಬೇಕಾಗ್ತದೆ.